ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಭಗವಾನ್ ಮಹಾವೀರ ಮತ್ತು ಭಗವಾನ್ ಬುದ್ಧ ಪ್ರಾಕೃತ ಮತ್ತು ಪಾಲಿ ಭಾಷಾ ಕೇಂದ್ರ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ಶ್ರೀ ಕುಮುದೇಂದು ಮುನಿಪ್ರಣೀತ ಸಿರಿಭೂವಲಯ ಸಂಶೋಧನಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕುಮುದೇಂದು ಮುನಿ ವಿರಚಿತ ಸಿರಿಭೂವಲಯ ಮಂಗಳಪಾಹುಡದ ಪ್ರಥಮ ಅಧ್ಯಾಯದ ವಿವರಣಾ ಭಾಷಾ ಕೃತಿಯ ಲೋಕಾರ್ಪಣಾ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತ ಕೀರ್ತಿ ಭಟ್ಟಾರಕರ ಪಾವನ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವು ನಂದಗೋಕುಲ ಕನ್ವೆನ್ಷನ್ ಹಾಲ್, ನಂದಿ ಕ್ರಾಸ್, ಯಲುವಹಳ್ಳಿ, ಚಿಕ್ಕಬಳ್ಳಾಪುರದಲ್ಲಿ ಜರುಗಿತು. ಅಂದು ಮುಂಜಾನೆ ಯಲುವಹಳ್ಳಿಯಲ್ಲಿ ಸಿರಿಭೂವಲಯ ಗ್ರಂಥದ ಮೆರವಣಿಗೆ ವೈಭವದಿಂದ ಜರುಗಿತು. ನೂರಾರು ಶ್ರಾವಕ ಶ್ರಾವಕಿಯರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ನಂತರ ಸಭಾ ಕಾರ್ಯಕ್ರಮದಲ್ಲಿ ಕೃತಿ ಲೋಕಾರ್ಪಣೆ ಜರುಗಿತು. ಆದಿದೇವನು ಆದಿಯ ಕಾಲದಿ ಬೆಳೆದ ಸಾಧನೆ ಯಜ್ಞಾತ್ಮಯೋಗ, ದಾದಿಯ ಅಜ್ಞಾನ ಒಳಿದ ಧರ್ಮಜ್ಞಾನ ಸಾಧಿತ ಕಾವ್ಯ ಭೂವಲಯ. ನೇರದೊಳಧ್ಯಾತ್ಮ ದುದಯ ಸೌಖ್ಯವ ಪೊಂದೆ ದಾರಿಯು ದೊರೆತಾಗ ಅಜ್ಜ, ಸಾರಾತ್ಮ ಶಿಖಿಯೇರಿ ಬರುವಾಗ ಯೋಗದ ಸಾರ ವೈಭವವು ಮಂಗಲವು. ಹಿತವಾದತಿಶಯ ಮಂಗಲ ಪ್ರಭೃತ ಸತತವು ಭದ್ರ ಪರ್ಯಾಯ, ಜ್ಞಾತ ಅಜ್ಞಾತ ತತ್ವಗಳ ನೆಲ್ಲವ ಪೇಳುವ ಖ್ಯಾತಂಕ ಶಿವ ಸೌಖ್ಯ ಕಾವ್ಯ. ಮನವನ್ನು ಸಿಂಹ ಪೀಠವನಾಗಿಪ ಕಾವ್ಯ, ಧನುಭಾವ ಜಿನ ಮಾರ್ಗವಾಗೆ ನನೆ ಕೊನೆ ಒಗಿಸುತ್ತ ಅಧ್ಯಾತ್ಮ ಯೋಗದ ಘನ ಸಿದ್ಧಾಂತ ಲೆಕ್ಕದಲ್ಲಿ. ಅರಿವುದೇ ಜ್ಞಾನ ತನ್ನ ವಿರಿನೊಳ್ಪೋಳ್ಪುದೇ ಸರ್ವಜ್ಞ ದರ್ಶನ ತಿಳಿಯಂ. ಪರಮನ ಕಾಣ್ಕೆ ಇವೆರಡರೊಳ್ ಬೆರೆವುದೇ ಸರ್ವ ಚಾರಿತ್ರ ಅನಂತ. ಪರಮಾತ್ಮನರಿವು ಅನಂತ, ಕರುಣೆಯ ಬೆರೆದಾಗ ಅನಂತ. ವರಸಿದ್ಧ ಗೋಷ್ಠಿ ಅನಂತ, ಅರಿವು ಸನ್ನಾತ್ಮ ಅನಂತ. ಅರಿದು ನೋಡಿದರೆ ಅನಂತ, ದೊರೆವದೆ ಮೂರು ರತ್ನಾಂಕ. ಸರಸ ಸಂಖ್ಯಾತದ ಅನಂತ, ಸರಮಗ್ಗಿಯೊಳಗ ಸಂಖ್ಯಾತ. ಬರುವದೆ ಗುಣಿಸಲನಂತ, ಕರಗದನಂತ ಸಂಖ್ಯಾಂಕ. ಪರಿಶುದ್ಧ ಚಾರಿತ್ರದಂಕ, ವಿರಚಿತ ಗಣನೆಯಂತಂಕ. ನವ ಶುದ್ಧ ಚಾರಿತ್ರದತಿಶಯದಿಂದಲೇ ಅವನಿಯ ಧರಿಸುವ ನವಮಿ. ಸವರದೆ ಮೇರು ಅಗ್ರದ ನಿಲ್ವ ಕುಳಿತಿರ್ಪ ನವಯೋಗ ಶಕ್ತಿ ಅಂಕವದು. ನವಶುದ್ಧ ದರ್ಶನ ಯೋಗ, ಅವರು ಧ್ಯಾನಿಪ ಶುದ್ಧ ಯೋಗ. ಅವನಿಯ ಮೆರೆವ ಸುಜ್ಞಾನ, ನವಮಾಂಕದ ದ್ವೈತ ಯೋಗ. ಸುವಿಶಾಲ ಪೃಥ್ವಿ ಧಾರಣೆಯೋ ಅವಸರದೊಳು ಬಂದ ಯೋಗ. ಸದ್ವೈತ ಅಧ್ಯಾತ್ಮ ಯೋಗ, ನವದೇವತೆಯ ಕಾಣ್ಬ ಯೋಗ. ಅವರು ಸಾಧಿಪ ಶಕ್ತಿ ಯೋಗ, ನವಮಾಂಕದಾದಿಯ ಯೋಗ. ನಮ ಸಿದ್ಧ ಪರಮಾತ್ಮ ಎನ್ನುತ್ತ ಮನದಲ್ಲಿ ಮಮಕಾರವೆನ್ನಾತ್ಮರಾಗ. ಸಮನಿಸೆ ದ್ರವ್ಯ ಆಗಮ ಬಂದದೋಳ್ ಕಟ್ಟಿ ದಮಲಾತ್ಮ ಯೋಗ ಚಾರಿತ್ರ. ತೇ ನಮ ಶುದ್ಧಾತ್ಮ ಯೋಗ ಎನ್ನುತ್ತ ಅನತ ಭಾವ ಸ್ವಭಾವ. ಧ್ಯಾನಾನಂದದೆ ಬಾಹ್ಯಾಭ್ಯಂತರವೇನಿಲ್ಲ ಪರಭಾವವೆನುತ. ಹಿತಯೋಗವ ತಾಳ್ದವ ಸರದೊಳು ಯೋಗಿ ಅತಿಶಯ ಬಹಿರಂತರಂಗ. ಧಾತ್ರಿಯ ನೆನಕನೆಲ್ಲವ ಮರೆದಾತನು ಪ್ರೀತಿಯೊಳ್ ಮೇರು ವಿನಗ್ರ. ಮತನಿಸಿದ ಅಧ್ಯಾತ್ಮ ಯೋಗ ವೈಭವಕ್ಕೆಂದು ಸತತದುದ್ಯೋಗ ಪರನಾಗಿ. ಹಿತವೇನಗಾಗೆ ಲೋಕಾಗ್ರವೇರುವೆನೆಂಬ ಮತಿಯುತನಾಗುತ್ತ ಯೋಗಿ. ಹಿತದನುಭವ ಹೊಂದಿದಾಗ ಅತಿಶಯ ಶಿವಭದ್ರ ಸೌಖ್ಯ. ಸತತದಭ್ಯಾಸದ ಬುದ್ಧಿ, ಹಿತವಿವ ಚಾರಿತ್ರ ಶುದ್ಧ. ಹತಿಸಾಲು ವೀರ್ಯಾಂತರಾಯ, ಹಕವು ದರ್ಶನ ಮೋಹನೀಯ.
ಅಥವಾ ಉಪಶಮವಾಗೆ ಅಥವಾ ಕ್ಷಯವಾಗಲಾತ್ಮ ಹಿತದೆ ಶುದ್ಧಾತ್ಮನ ರೂಪ ನವ ಶುದ್ಧ ಸಮ್ಯಕ್ತ್ವ ಸಾರ ನುತ ಸ್ವಸಂವೇದ ವಿರಾಗ ಅತಿಶಯ ಬಲವೀರಾಗ ಹಿತವಾದೆ ತನ್ನ ಸ್ವರೂಪ ಹತ ಕರ್ಮಲೀನವಾತ್ಮನೊಳು ಹತವ ಸ್ವರೂಪಾಚರಣ ಗುರುಗಳಾಚರಿಸುವ ಚಾರಿತ್ರ ಸಾರದ ಪರಿಯೇ ದೇಶ ಚಾರಿತ್ರ ದಿರವಿಂ ಅಪ್ರತ್ಯಾಖ್ಯಾನದ ಉಪಶಮ ಬರಲಥವಾಕ್ಷಯೋಪಶಮಂ ನೇರಾಧ್ಯಕ್ಷಯವಾಗಿ ದೇಶ ಚಾರಿತ್ರದ ದಾರಿಯು ಸಕಲ ಚಾರಿತ್ರ ಶೂರಜ್ಞಾನಿಗಳ ಸೊಮ್ಮಾಗುವ ಕಾಲದೆ ಮೂರನೇ ಕ್ರೋಧ 14 ಹಿತವಲ್ಲದಿರುವ ಕಷಾಯಗಳುಪಶಮ ಅಥವಾ ಕ್ಷಯ ಉಪಶಮನ ಸತತೋದ್ಯೋಗದ ಫಲದಿಂದ ಕ್ಷಯವಾಗಿ ಕ್ಷಿತಿಪೂಜ್ಯ ಮಹಾವ್ರತ ಬಹುದು ಜುಣುರೆನ್ನುವ ದಿವ್ಯ ಧ್ವನಿಯ ಸಾರದ ಗಣನೆಯ ಸಕಲ ಚಾರಿತ್ರ ಕ್ಷಣ ಕ್ಷಣ ಕಾವ್ರತ ಉಜ್ವಲವಾಗುತ್ತ ಕುಣಿಯುತ್ತ ಬಹುದಾತ್ಮ ಯೋಗ ತನಗೆ ಬಂದ ಧ್ಯಾನದನುಭವದಿಂದಲೇ ಘನವಾದ ಯಥಖ್ಯಾತ ಜನಿಸೆ ಗುಣಸ್ಥಾನವೇರುವ ಪರಮಾವಧಿಯಾಗೆ ಜನರ ಯಥಖ್ಯಾತವದು. ಭಗವಾನ್ ಮಹಾವೀರ ಮತ್ತು ಭಗವಾನ್ ಬುದ್ಧ ಪ್ರಾಕೃತ ಮತ್ತು ಪಾಲಿ ಭಾಷಾ ಕೇಂದ್ರ ಮತ್ತು ಶ್ರೀ ಕುಮಾರೇಂದ್ರ ಮುನಿ ವಿರಚಿತ ಶ್ರೀ ಭೂವನೆಯ ಮಂಗಲ ಬಾಹುಡ ಪ್ರಥಮ ಅಧ್ಯಾಯ ಗ್ರಂಥಕ್ಕೆ ಬರೆದಿರುವ ಗ್ರಂಥಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಗೌರವಪೂರ್ವಕವಾದ ನಮಸ್ಕಾರಗಳೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. परम परञ्ज्योति कोटि चन्द्रादित्य किरण सुज्ञान प्रकाश परम परञ्ज्योति कोटि चन्द्रादित्य किरण सुज्ञान प्रकाश सुररम कुटमणि ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಅವರು ವಿಹಾರ ಮಾಡಿದಂತಹ ಈ ನಾಡಿನಲ್ಲಿ ನಾವು ಕರ್ನಾಟಕದ ಜಿನ ಬಾಂಧವರು ಎಲ್ಲರೂ ಕೂಡ ಸಮಾವೇಶರಾಗಿದ್ದೇವೆ. ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಸ್ತಿ ಶ್ರೀ ಪರಮ ಪೂಜ್ಯ ಸಿದ್ಧಾಂತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರನ್ನ ವಿನಂತಿಸಿಕೊಂಡಾಗ ತಾವು ದಯಮಾಡಿ ನಮ್ಮ ಕುಮುದೇಂದ್ರ ಮುನಿಯ ಈ ಗ್ರಂಥದ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ತಕ್ಷಣವೇ ನಾನು ಬರುತ್ತೇನಮ್ಮ ಕಾರ್ಯಕ್ರಮಕ್ಕೆ, ಇದು ನಮ್ಮ ಜೈನ ಗುರುವಿನ ಕಾರ್ಯ, ಅದರಿಂದ ನಾನು ಬರ್ತೇನೆ ಅಂತ ಹೇಳಿ ಬಹಳ ಸಂತೋಷದಿಂದ ತುಂಬು ನಗೆಯಿಂದ ನಮ್ಮನಿಗೆ ತಕ್ಷಣವೇ ತಿಳಿಸಿದ್ರು. ಕಾರ್ಯಕ್ರಮಕ್ಕಿದ್ದಲ್ಲಿ ಇದ್ದವ್ರನ್ನ ನಾನು ಆಹ್ವಾನ ಮಾಡಿದ್ರು, ಆರತಿಪುರಕ್ಕೆ ಹೋಗಿ ಆಹ್ವಾನ ಮಾಡಲಿಲ್ಲ. ಆದರೂ ಕೂಡ ನಮ್ಮ ಗುರುವಾಗಿ ನಿಂತಿರುವ ಭಟ್ಟಾರಕ ಪೂಜ್ಯ ಸ್ವಾಮೀಜಿಯವರು ನಮ್ಮ ಕಡೆಗೆ ಹೋಗೊಟ್ಟು ಪಾದಾರ್ಪಣೆಯನ್ನ ಆ ನಾಡಿನಲ್ಲಿ ಮಾಡಿಬಿಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಭೂವಲಯ ವಿಶ್ವದಲ್ಲಿ ತನ್ನ ಸ್ಥಾನವನ್ನು ಗಳಿಸಿಕೊಂಡಿದೆ. ಅದು ಯಾವುದೇ ದೇಶವಾಗಿರಬಹುದು, ಯಾವುದೇ ರಾಜ್ಯವಾಗಿರಬಹುದು. ಶ್ರೀಭೂವಲಯ ಅಂದರೆ ಅದೇ ಅಂಕಿಗಳಿದ್ದಂತಹ ಒಂದು ಗ್ರಂಥ ಅಲ್ವಾ ಅಂತ ಹೇಳ್ತಾರೆ. ಅಂತಹ ಗ್ರಂಥ ನಿಮ್ಮೆಲ್ಲರಿಗೆ ಕಿವಿ ಮಾತಾಗಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಶ್ರೀ D.A. ಪಣಿದ್ರಾಜ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯಲುವಹಳ್ಳಿಗೆ ಅನೇಕರು ಬಂದು ಹೋದರು. ಯಾವಾಗ ಗೊತ್ತಾಯಿತೋ ಅರೆ ಭೂವಲಯ ಬರೆದದ್ದು ಯಲುವಹಳ್ಳಿಯಲ್ಲಿ, ಕುಮುದೇಂದ್ರ ಇದ್ದದ್ದು ಯಲುವಹಳ್ಳಿ ಅಂತ ಅಂದ ತಕ್ಷಣ ಆ ಯಲುವಹಳ್ಳಿ ಎಲ್ಲಿದೆ ನಾವು ನೋಡಬೇಕು ಅಂತ ಹೇಳಿ ಅನೇಕರು ಬಂದರು. ಈ ಗ್ರಾಮಕ್ಕೆ ಯಾರೆಲ್ಲ ಬಂದರೋ ಕುಮುದೇಂದ್ರ ಮುನಿಯ ಹೆಸರನ್ನ ಹೇಳಿಕೊಂಡು, ಶ್ರೀ ಭೂವಲಯ ಗ್ರಂಥದ ಹೆಸರನ್ನ ಹೇಳಿಕೊಂಡು ಆಗೆಲ್ಲ ನಮ್ಮನ್ನು ಬರಮಾಡಿಕೊಂಡಂಥವರು ಅಂತ ಅಂದರೆ
ಯಲುವಳ್ಳಿಯಲ್ಲಿ ಇವತ್ತು ನಾವು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಹೋಗಿ ಕರೆಯನ್ನು ಕೊಟ್ವಿ. ಬನ್ನಿ ಕಾರ್ಯಕ್ರಮಕ್ಕೆ, ನಿಮ್ಮ ಪೂರ್ವಜರ ಕಾರ್ಯಕ್ರಮ ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದೇವೆ. ಆ ಕರೆಯನ್ನು ಆಲಿಸಿ ಬಂದಂತಹ ಸಮಸ್ತ ರೈತ ಬಾಂಧವರಿಗೆ ನಮ್ಮ ಸ್ವಾಗತಗಳು. ಹಾಗೆಯೇ ಇಲ್ಲಿ B.Ed ಕಾಲೇಜ್ ಇದೆ, ಸರ್ಕಾರಿ B.Ed ಕಾಲೇಜು. ಅದರ ಒಂದು ಪ್ರಾಂಶುಪಾಲರಾದಂತಹ ಶ್ರೀಯುತ ಬಾಹುಬಲಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಜೂನ್ 7ರಂದು ಪೆನಗೊಂಡೆಯ ಭಗವಾನ್ 1008 ಅಜಿತನಾಥ ತೀರ್ಥಂಕರ ಬಸದಿಯ ದಶಮಾನೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಪೆನಗೊಂಡ ಪುರಪ್ರವೇಶವಿರುತ್ತದೆ. ಪ್ರಪ್ರಥಮ ಬಾರಿಗೆ ಪೂಜ್ಯ ಸ್ವಾಮೀಜಿಯವರು ಆಂಧ್ರ ಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಂದು ದಿಗಂಬರ ಜೈನ ಯುವಕ ಯುವತಿಯರ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ. ಮೂಲಸ್ವಾಮಿಗೆ ನಿತ್ಯ ಪೂಜೆ, ನವಗ್ರಹ ಶಾಂತಿ ಆರಾಧನೆಯ ನಂತರ ಧಾರ್ಮಿಕ ಸಭಾ ಕಾರ್ಯಕ್ರಮವಿರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. शुभजन्मदिनं तुभ्यं, शुभजन्मदिनं तुभ्यं, शुभजन्मदिनं तव हे सकलं मधुरं भूयात्. शुभजन्मदिनं तुभ्यं, शुभजन्मदिनं तुभ्यं, शुभजन्मदिनं तव हे सकलं सफलं भूयात्. सकलं ಅಮ್ಮ ಎಂದರೆ ಏನೋ ಹರ್ಷವು. ಎಲ್ಲರೂ ಆಗಮಿಸಿರುವುದು ಈ ಕಾರ್ಯಕ್ರಮಕ್ಕೆ ತುಂಬಾ ಒಂದು ಸಂತೋಷದ ವಿಷಯ. ಈ ಭಾರತದ ಪ್ರಾಚೀನ ಜ್ಞಾನ ಪರಂಪರೆ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತವಾದ ಪರಂಪರೆಯಾಗಿದೆ. ಅನೇಕ ಮಹಾಗ್ರಂಥಗಳು ನಮ್ಮ ಸಂಸ್ಕೃತಿಯ ಮಹಿಮೆ ಮತ್ತು ಜ್ಞಾನ ಸಂಪತ್ತನ್ನು ಪ್ರತಿಬಿಂಬಿಸುತ್ತವೆ. ಆದರೆ ಅವುಗಳಲ್ಲಿ ಅತ್ಯಂತ ವಿಶಿಷ್ಟವಾದ ವಿಶ್ವದ ವಿದ್ವಾಂಸರನ್ನೇ ಆಶ್ಚರ್ಯಚಕಿತರಾಗಿಸಿದ ಗ್ರಂಥವೆಂದರೆ ಅದು ಸಿರಿಭುವನೆಯ ಗ್ರಂಥ. ಇದು ಅಂಕೆಗಳ ಮೂಲಕ ರಚಿತವಾಗಿರುವಂತಹ ಅದ್ಭುತ ಗ್ರಂಥವಾಗಿದೆ. ಕೇವಲ ಸಂಖ್ಯೆಗಳ ಜಾಲದಲ್ಲಿ ಸಾಹಿತ್ಯ, ಗಣಿತ, ಜ್ಯೋತಿಷ್ಯ, ಆಯುರ್ವೇದ, ಭಾಷಾಶಾಸ್ತ್ರ, ಲೋಹಶಾಸ್ತ್ರ ಸೇರಿದಂತೆ ಅನೇಕ ವಿಷಯಗಳನ್ನು ಅಡಗಿಸಿರುವುದು ಈ ಗ್ರಂಥದ ಅಪೂರ್ವ ವೈಶಿಷ್ಟ್ಯವಾಗಿದೆ. ಬಸಿವನು ಅಪರಾಧಗಳನ್ನು, ಎಸವನು ಕರ್ಮ ದಂಡವನು, ಹೊಸ ದೀಕ್ಷೆ ಪಡೆದ ನಂತಿಕನು, ಯಶದೇ ಲಕ್ಷ್ಮವನು ಸಾಧಿಪನು, ಹೊಸದಾದ ಗುಣದೊಳಗವನು, ರಸಸಿದ್ಧಿಯನು ಬೇಡದಿಹನು, ಕುಸುಮೋಕೋ ದಂಡದಲ್ಲಣನು, ಹೊಸ ಹೊಸ ಪರಿಯ ಚಿಂತಿಪನು, ಬಸಿರನು ದಂಡಿಸುತ್ತಿಹನು, ಯಶದೇ ಚಾರಿತ್ರದೊಳಿಹನು, ಎಸವನು ಪರದ್ರವ್ಯಗಳನ್ನು, ಹುಸಿದು ಪ್ರೇಮವ ತೋರೆದಿಹನು, ರಿಸಿಯ ರೂಪಿನ ಭದ್ರದೇಹಿ, ಅಸಮ ಭೂವಲಯದೊಳಿಹನು, ಯಶದ ಮಂಗಲದ ಪ್ರಭೃತನು. ಭಯವೆಂತೆಂದು ಕೇಳುವ ಆ ಯೋಗಿಯು ಜಯಿಪ ಪರಾನುರಾಗವನು, ನಯದಲ್ಲಿ ಚಿಂತಿಪ ಆಕುಲತೆಯ ಬಿಟ್ಟು ಸ್ವಯಂ ಶುದ್ಧ ರೂಪಾನುಚರಣ. ಯಶವಾದು ಶಾಶ್ವತ ಸುಖವೆಂದರಿಯುತ ಅಸಮಾನ ಶಾಂತ ಭಾವದಲ್ಲಿ. ಇವತ್ತು ಈ ಗ್ರಂಥರತ್ನ ಸಾಧಕರಿಗೆ ರತ್ನ ಪ್ರಯೋಗದಲ್ಲಿ ಸಮರ್ಪಿತವಾಗುತ್ತಿರುವ ಶುಭ ಕ್ಷಣ. ಪೂಜ್ಯರಾದಂತಹ ಭಟ್ಟಾರಕಯವರ ಪಲ್ದರದಲ್ಲಿ ಈಗ ಇದು ಸಮರ್ಪಣೆಗೊಂಡಿದೆ.
ನಾವೆಲ್ಲರೂ ಇದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಇಂತಹ ಅದ್ಭುತವಾದ ಅವಿಸ್ಮರಣೀಯ ಕ್ಷಣ ಇದಕ್ಕೆ ಇನ್ನೊಂದು ಹೋಲಿಕೆ ಇಲ್ಲ. ಎರಡನೇದಾಗಿ, ಇವಾಗ ನಮ್ಮ ದೇಶಕ್ಕೆ ಅಮೃತ ಕಾಲ, ನಮಗೆ ಸ್ವಾತಂತ್ರ್ಯ ಒಂದು 75 ವರ್ಷ ಮುಗಿತು, ಇನ್ನು 25 ವರ್ಷ ಇದೆ. ಒಂದು ಕಾಲದಲ್ಲಿ ಸಂಯುಕ್ತ ರಾಷ್ಟ್ರ ಸಂಸ್ಥೆ ನ್ಯೂಯಾರ್ಕ್ನಲ್ಲಿ ಇದರ ಬಗ್ಗೆ ಇಂತಹ ಕಾರ್ಯಾಗಾರ ಆಗಬೇಕು ಎಂಬುದು ನಮ್ಮೆಲ್ಲರ ಸ್ವಪ್ನವಾಗಿರಲಿ ಅಂತ ನಾನು ಭಾವಿಸ್ತೇನೆ. ಇದು ವಿಶ್ವಕೋಶ, ಇದರಲ್ಲಿ ಏನಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂತಹ ಗ್ರಂಥರತ್ನ ಇದು ಎಂಬುದನ್ನು ನಾನು ನಿವೇದಿಸಿಕೊಂಡಿದ್ದೇನೆ. ಈ ಗ್ರಂಥ ಈಗ ಸರಳವಾಗಿ ಜನಮಾನಸಕ್ಕೆ ಮುಟ್ಟಲಿಕ್ಕೋಸ್ಕರವಾಗಿ ನಮಗೆ ಸಮರ್ಪಣೆಗೊಂಡಿದೆ. ಓದುಗರು ಓದಬೇಕು ಚೆನ್ನಾಗಿ. ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ರವರಿಗೆ ಎಲ್ಲ ಗ್ರಾಮಸ್ಥರ ಪರವಾಗಿ, ಬಂಧುಗಳ ಪರವಾಗಿ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ವಿಶ್ವದ ಅತ್ಯಂತ ಶ್ರೇಷ್ಠ ಗ್ರಂಥದ ಒಂದು ಅಧ್ಯಾಯದ ಒಂದು ಏನು ಭಾಷಾಂತರ ಇದೆ, ಅದರದ್ದು ಏನೊಂದು ಸಣ್ಣ ಕಾರ್ಯಕ್ರಮ ಇರ್ಬೋದು. ಆ ಕಾರ್ಯಕ್ರಮದ ನೆನಪಿನಲ್ಲಿ ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಲ್ಲ, ಬಹುಶಃ ನಮಗೆ ಅದೇ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ನಾನು ಈ ಸಿರಿಬೋಲೆ ಗ್ರಂಥದ ಬಗ್ಗೆ ಒಂದು ಕಾರ್ಯಕ್ರಮ ಇದೆ ಅಂತಂದರೆ ಸುಮ್ಮನೆ ಅದೇ ಥರ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಹೋಗೋಕ್ಕಾಗಲ್ಲ. ಅದರ ಬಗ್ಗೆ ಸ್ವಲ್ಪ ಏನಾದರೂ ಮಾತಾಡಬೇಕು ಅಂದಾಗ ನನ್ನ ಮಧ್ಯಾಹ್ನದಿಂದ ಒಂದು 3 ಗಂಟೆ ಆಫೀಸಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಎಲ್ಲ ಸ್ವಲ್ಪ ಒಂದು ಸಣ್ಣ ಒಂದು ನೋಟ್ಸ್ ಕೂಡ ಮಾಡ್ಕೊಂಡು ಬಂದಿದೆ. ನಾನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೆ, ನಾನು ಅದನ್ನು ಹೇಳೋಣ ಅನ್ನಿಸು ಇವರೆಲ್ಲ ಹೇಳ್ಬಿಟ್ರು ಆಗಲಿ. ಈ ಸಿರಿಬೋಲೆದ ಗ್ರಂಥದ ಬಗ್ಗೆ ನಮ್ಮ ಜೈನ ಧರ್ಮೀಯರಲ್ಲದೆ ಬೇರೆಯವರ ಬಗ್ಗೆ ಅದರ ಅಭಿಪ್ರಾಯಗಳೇನಿದೆ, ಅಥವಾ ಅದು ಬೇರೆಯವರಲ್ಲಿ ಎಷ್ಟರ ಮಟ್ಟಿಗೆ ಪ್ರಚಾರದಲ್ಲಿದೆ ಅಂತೇಳಿ ಬಹುಶಃ ಅತ್ಯಂತ ಕಡಿಮೆ ಜನಕ್ಕೆ ಅದರ ಬಗ್ಗೆ ಇದೆ ಅಂತೇಳಿ ನಾನಾದರೂ ಭಾವಿಸ್ತಿದ್ದೆ. ಆದರೆ ಒಂದು ಇನ್ಸಿಡೆಂಟ್ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನಾನು ಸ್ಕೂಲ್ ಓದಿದ್ದು. ಅಲ್ಲಿ ಸುಮಾರು 35-40 ವರ್ಷಗಳಿಂದ ನಾನು ಒಂದು ಸ್ಕೂಲಲ್ಲಿ ಓದಿದ್ದೆ. ಆ ಸ್ಕೂಲಲ್ಲಿ ಓದಿದಂಥ ನನ್ನ ಸಹಪಾಠಿಗಳೆಲ್ಲ ಈಗೆಲ್ಲ ಸೇಮ್ ನನ್ನ ವಯಸ್ಸಿನವರು ಇದ್ದಾರೆ. ಅವರವರ ಒಂದು ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಹೆಸರುಗಳು ಮಾಡಿದ್ದಾರೆ. ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ, ಮತ್ತು ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ನಮ್ಮದು ಏನು ಅಭ್ಯಾಸ ಅಂತಂದರೆ ನಾವು ಸ್ನೇಹಿತರೆಲ್ಲ ಸೇರಿ ವರ್ಷಕ್ಕೆ 2 ವರ್ಷಕ್ಕೆ ಯಾವುದಾದ್ರೂ ಒಬ್ಬೊಬ್ಬರು ಸ್ನೇಹಿತರ ಊರಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಸೇರಿ ನಾವು ಒಂದು ಗೆಟ್ ಟುಗೆದರ್ ಥರ ಮಾಡ್ತೀವಿ. ಅದೇ ರೀತಿ ನಾನು ನಮ್ಮ ದೊಡ್ಡಬೆಲೆಯಲ್ಲಿ ನನ್ನ ಹುಟ್ಟೂರಾದ ದೊಡ್ಡಬೆಲೆ ನಮ್ಮ ತೋಟದಲ್ಲಿ ನಾನು ಸಹ ಒಂದು ಗೆಟ್ ಟುಗೆದರ್ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿದ್ದೆ. ಸುಮಾರು ಒಂದು 35 ಜನ ನನ್ನ ಶಾಲೆಯ ಎಲ್ಲ ಸಹಪಾಠಿಗಳು ಅವತ್ತು ಆ ದಿನ ನಮ್ಮ ತೋಟಕ್ಕೆ ಬಂದಿದ್ದರು. ವಿಶೇಷ ಏನಂದರೆ ನನ್ನ ತೋಟದ ಫಾರ್ಮ್ ಹೆಸರು ಸಿರಿಬೋಲೆಯ ಫಾರ್ಮ್. ಸಿರಿಬೋಲೆಯ ಫಾರ್ಮ್ ಅಂತಲೇ, ಯಾಕೆಂದರೆ ನನ್ನ ತಾಯಿಗೆ ಅತ್ಯಂತ ಪ್ರಿಯವಾದ ಗ್ರಂಥ. ಅವರು ಅದನ್ನು ಆ ಗ್ರಂಥದ ಪದ್ಯಗಳನ್ನು ಭಾಳ ಸುಶ್ರಾವ್ಯವಾಗಿ ಹಾಡ್ತಾ ಇದ್ದರು. ನಾವು ಅವರು ಹಾಡಿದ್ದ ಒಂದು CD ಕೂಡ ಒಂದು ಸುಮಾರು 10 ವರ್ಷದ ಕೆಳಗಡೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ಸೊ ಅದಕ್ಕಾಗಿ ಆ ಒಂದು ಇದಕ್ಕೆ ಅವರ ಆ ಗ್ರಂಥದ ಮೇಲಿನ ಭಕ್ತಿಯಿಂದಾಗಿ ನನ್ನ ತೋಟದ ಮನೆಗೆ ಅಥವಾ ನನ್ನ ಫಾರ್ಮ್ ಹೌಸ್ಗೆ ನಾನು ಸಿರಿಬೋಲೆ ಫಾರ್ಮ್ ಅಂತಲೇ ಹೆಸರಿಟ್ಟಿದ್ದೀನಿ. ಅಲ್ಲಿ ಸುಮಾರು ಜನ ನನ್ನ ಸ್ನೇಹಿತರು ಬಂದು, ಅದರಲ್ಲಿ ಒಬ್ಬರು ಮೈಸೂರಿನವರು ಡಾಕ್ಟರ್ ತ್ರಿಶೂಲಿ ಅಂತೇಳಿ, ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮೇ ಬಿ ಈಸ್ ಎ ಹಾರ್ಟ್ ಸರ್ಜನ್. ಅವರು ಆ ಸಿರಿಬೋಲೆ ಅಂತ ಹೆಸರು ನೋಡಿ ಒಂದು ಕ್ಷಣ ಅವ್ರಿಗೆ ಅವಾಕ್ಕಾಗ್ಬಿಟ್ರು. ಇಳೆಯ ಪಾಲಿಪ ನವ್ಯ ಕಾವ್ಯ, ಬೆಳೆವ ಸರ್ವೋದಯ ಕಾವ್ಯ, ಗಳಿಗೆ ಮಟ್ಟಲ ದಿವ್ಯ ಕಾವ್ಯ, ಸುಳಿಯ ಬಾಳ್ವೆಯದಗ್ರ ಕಾವ್ಯ, ತಿಳಿಯ ದಾಸರ ಸಂಕ ಕಾವ್ಯ, ಗಿಳಿಯ ಕೋಗಿಲೆ ದನಿ ಕಾವ್ಯ, ಎಳೆವೆಣ್ಣ ಧ್ವನಿಯಂಕ ಕಾವ್ಯ, ಇಳೆಗಾದಿ ಮನಸ್ಸಿಜ ಕಾವ್ಯ, ಸುಲಿವಲ್ಲಿ ಸುಲಿಯುವ ಭೂಮಿಯಲ್ಲಿ ನಮ್ಮನ್ನೆಲ್ಲ ನೀವು ಸೇರಿಸೋದಕ್ಕೆ ಕಾರಣ ನಮ್ಮ ಕುಮುದೇಂದ್ರ ಮುನಿಗಳು. ಅಂತಹ ಕುಮುದೇಂದ್ರ ಮುನಿಯ ಬಗ್ಗೆ ಇಡೀ ಜಗತ್ತಿನಾದ್ಯಂತ, ಕರ್ನಾಟಕದಲ್ಲಿಂದ ತಿಳಿಬೇಡಿ, ಭಾರತದಲ್ಲಿಂದ ತಿಳಿಬೇಡಿ, ಜಗತ್ತಿನಾದ್ಯಂತ ಇದರ ಬಗ್ಗೆ ಕುತೂಹಲ ಇದೆ. ನೋಡಿ, ಇದನ್ನು ಜಗತ್ತಿಗೆ ಮೊದಲು ಪರಿಚಯ ಮಾಡಿಕೊಟ್ಟವರು ಯಲ್ಲಪ್ಪ ಶಾಸ್ತ್ರಿಗಳು. ಯಲ್ಲಪ್ಪ ಶಾಸ್ತ್ರಿಗಳನ್ನು
ಇಲ್ಲಿರೋರಲ್ಲಿ ಯಾರು ನೋಡಿದಾರೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ತಾಯಿಯ ಸೋದರತ್ತೆ ಗಂಡ ಅವರು ಯಲ್ಲಪ್ಪ ಶಾಸ್ತ್ರಿಗಳು. ಅವ್ರು ನನ್ನ ಮನೆಗೆ ಬಂದಿದ್ದರು. ಅವ್ರನ್ನ ನೋಡಿದ್ದೀನಿ, ಮಾತಾಡಿಸಿದ್ದೀನಿ, ಅವ್ರಿಗೆ ತಿಂಡಿ ಕೊಟ್ಟಿದ್ದೀನಿ, ಕುತ್ಕೊಂಡು ಮಾತಾಡ್ಸಿದ್ದೀನಿ. ಆಮೇಲೆ ಅವ್ರ ಹತ್ರ ಸಿರಿಬೋಲೆಯ ಬಗ್ಗೆ ಕೇಳೋಷ್ಟು ದೊಡ್ಡ ವಯಸ್ಸಾಗಿರಲಿಲ್ಲ ನನಗೆ. ನಾನಿನ್ನೂ ಶಾಲಾ ವಿದ್ಯಾರ್ಥಿ. ಅವರ ಭಾಷಣ ಮಾಡ್ತಾರೆ, ನಾನು ಇರ್ತೀನಿ, ನಾನು ಆಂಕರಿಂಗ್ ಮಾಡೋ ಅವಕಾಶ ನನಗೂ ಸಿಗುತ್ತೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಚಪ್ಪಾಳೆಯೊಂದಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರೊಫೆಸರ್ ಶುಭಚಂದ್ರ ಅವರು ನಿವೃತ್ತ ಪ್ರಾಧ್ಯಾಪಕರು, ಜೈನಶಾಸ್ತ್ರ ಮತ್ತು ಪ್ರಾಕೃತ ಅಧ್ಯಯನ ವಿಭಾಗ, ಮಾನಸ ಗಂಗೋತ್ರಿ. ಇಳೆಯತ್ಕಳ್ ತಲೆಹಾರ ಕಾವ್ಯ, ಬಳಿಯ ಸೇರಲು ಪ್ರತ ಕಾವ್ಯ, ಗೆಲವೇರಿದರ ವ್ರತ ಕಾವ್ಯ, ನಲವಿನಧ್ಯಾತ್ಮದ ಕಾವ್ಯ, ಸಲುವ ದಿಗಂಬರ ಕಾವ್ಯ. ಕರ್ನಾಟಕ ಮಾತಿನಿಂದಲೇ ಬಳಸಿಕ ಧರ್ಮ 163 ನಿರ್ಮಲವೆನ್ನುತ್ತ ಬಳಿಯ ಸೇರಿಪ ಕಾವ್ಯ, ನಿರ್ಮಲ ಶಾದ್ವದ ಕಾವ್ಯ. ऐसे आचार्य भगवान जो कर्नाटक की भूमि से हैं, उन्होंने उस ग्रंथ में 27x27 का एक मैट्रिक्स बनाया, जिसमें देखिए अंक लिपि तो भगवान आदिनाथ के समय से प्रसिद्ध है. सबसे पहले अंक लिपि को देने वाले हमारे भगवान राजा आदिनाथ, जिन्होंने सर्वप्रथम अंक शास्त्र किसको सिखाया? सुंदरी को सिखाया. ब्राह्मी को क्या सिखाया? ब्राह्मी लिपि. और अंक 1 2 3 4 5 डिजिट्स किसको सिखाए? सुंदरी नाम की बेटी को. मतलब हमारे यहाँ पर जो लेडीज को या कन्या को शिक्षा देने का सबसे प्रथम कार्य किया वो राजा आदिनाथ, भगवान आदिनाथ ने किया. और उसी परंपरा को लगभग आचार्य भगवंतों ने प्रवाहमान किया. धवला, जय धवला, त्रिनोपट्टी, ऐसे महान ग्रंथों में लोगोरिथम, एल्गोरिथम, इन सब का प्रयोग करके श्री भूवलय ग्रंथ में लगभग ये 700 भाषाओं में अनेक ग्रंथों का क्या हुआ रचना हुआ. ತನಗೆ ಬಾರದ ಮಾತುಗಳನ್ನೆಲ್ಲ ಕಲಿಸುತ್ತಂ ವಿನಯಧ್ಯಾತ್ಮವಂ ಅಚಲ. ಘನದಂಕ 7,190 ಎನಲು ಅಂತರದಲ್ಲಿ ಬರುವ, ತಾನಲ್ಲಿ 10,000 ವತ್ವ. ಮಹಾವೀರ ಸ್ವಾಮಿ ಆದ ನಂತರ 5 ಜನ ಏನಾಗ್ತಾರೆ? ಕೇವಲಿಗಳಾಗ್ತಾರೆ. ಹನುಮಂತ ಕೇವಲಿಗಳು 3 ಜನ, ಆಮೇಲೆ 5 ಜನ ಶುದ್ಧ ಕೇವಲಿಗಳಾಗ್ತಾರೆ. ಅವರಾದ್ಮೇಲೆ ಅನೇಕ ಆಚಾರ್ಯರ ಪರಂಪರೆ ಬರ್ತದೆ. ಯಲವಳ್ಳಿಯವರು ಅವರ ಮುದೇಂದ್ರ ಮುನಿಗಳ ಒಂದು ಚಿಕ್ಕದಾಗಿ ಒಂದು ಕಮಿಟಿ ಸಂಸ್ಥೆಯನ್ನು ಮಾಡಿ ಸುಮಾರು 10-15 ವರ್ಷಗಳಿಂದ ಅದು ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು, ನಮ್ಮ ಊರಿನಲ್ಲಿ ಅಂತ ಮಹಾನ್ ಆಚಾರ್ಯರು ನಿರ್ಗ್ರಂಥ ಮುನಿಗಳ ಜನ್ಮಸ್ಥಾನವಾಗಿದೆ. ಅದು ಯಾರಿಗೂ ಗೊತ್ತಿಲ್ಲ. ಯಲವಳ್ಳಿ ಬಹುಶಃ ಇಷ್ಟು ಜನ ಬಂದಿದ್ದಾರೆ, ಒಂದು 90% ಎಲ್ಲ ಹೊಸಬ್ರೆ. ನಾವು ಕೂಡ ಫಸ್ಟ್ ಟೈಮ್. ಹಾಗಾಗಿ ಕೆಲವೊಂದು ಜನ ಹಣಬರಿದ್ದಾರೆ, ಬಂದಿರ್ತಾರೆ. ಇನ್ನೆಲ್ಲರೂ ಕೂಡ ಹೊಸಬ್ರು ತಾವೆಲ್ಲ ಬಂದಿದ್ದೀರಾ. ಅಂತಹ ಗ್ರಾಮ ಪ್ರಸಿದ್ಧಿ ಆಗಬೇಕು. ಯಾಕಂದರೆ ಅಷ್ಟು ದೊಡ್ಡ ಉಪಕಾರ ಆ ಮುನಿಗಳಿದೆ. ಇಲ್ಲೇ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಮೇಲೆ ಶಾಸನ ಕೂಡ ಇದೆ. ಈ ಕಾರ್ಯಕ್ರಮ ನಂತರ ನೀವೆಲ್ಲರೂ ಆ ಬೆಟ್ಟಕ್ಕೆ ಹೋಗಬೇಕು. ಆ ಬೆಟ್ಟದ ಗುಹೆಯಲ್ಲಿಯೇ ಈ ಮುನಿಗಳು, ಮುದೇಂದ್ರ ಮುನಿಗಳು ಕೂತು ಈ ಸಿರಿಭೂವಲಯ ಗ್ರಂಥವನ್ನು ಬರೆದಿದ್ದಾರೆ. ಅಂತಹ ಒಂದು ದೊಡ್ಡ ಸಾಧನೆಗೈದ ಆ ಮುನಿಗಳಿಗೆ ನಾವು ಕೃತಜ್ಞತೆ ಏನು ಮಾಡ್ಬೋದು? ಅವ್ರ ಜಯಕಾರ ಹಾಕ್ಬೋದು. ಅವ್ರು ಬರೆದಿರುವ ಗ್ರಂಥಗಳನ್ನು ನಮ್ಗೆ ಅರ್ಥ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದರೆ ಸಿರಿಭೂವಲಯ ಗ್ರಂಥದ ಏನು ರಹಸ್ಯ ಇದೆಯೋ ಆ ರಹಸ್ಯವನ್ನು ತಿಳಿಬೇಕಂದ್ರೆ ಆಯಾ ಭಾಷೆಗಳಲ್ಲಿ ನೀವು ತಿಳಿದುಕೊಳ್ಳಿ. ಆ
ಆದರೆ ಮೂಲ ಭಾಷೆ ಯಾವುದು ಕಲಿಬೇಕು? ಕನ್ನಡ ಭಾಷೆನೇ ಕಲಿತರೆ ನಿಮಗೆ ಸಾಧ್ಯವಾಗುತ್ತದೆ. ಬೇರೆ ಯಾವ ಭಾಷೆಯಿಂದ ನೀವು ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಅಥವಾ ವಿಶ್ವದ ಯಾವುದೇ ಭಾಷೆ ಆಗಿರ್ಬೋದು ಕಲಿತರೆ ನಿಮಗೆ ಈ ಗ್ರಂಥವನ್ನು ತಿಳಿಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಗ್ರಂಥಕ್ಕೆ ತುಂಬ ಜನ ಸೇವೆ ಸಲ್ಲಿಸಿದ್ದಾರೆ. ಈ ಕಾರ್ಯಕ್ರಮವು ಕೂಡ ತುಂಬ ಜನ ಪ್ರತ್ಯಕ್ಷ ರೂಪದಿಂದ ಪರೋಕ್ಷ ರೂಪದಿಂದ ಈ ಕಾರ್ಯಕ್ರಮಕ್ಕೆ ಬೇರೆಯವರು ಸೇವೆ ಸಲ್ಲಿಸಿದ್ದಾರೆ. ಮತ್ತು ವಿಶೇಷವಾಗಿ ಗ್ರಾಮಸ್ಥರು, ಯಾಕಂದರೆ ಅವ್ರದ್ದು ಸಹಯೋಗ ಇಲ್ಲಂದರೆ ಯಾವುದೋ ಕೆಲಸ ಕಾರ್ಯಗಳು ಆಗೋದಿಲ್ಲ. ಹಾಗಾಗಿ ಈ ಗ್ರಾಮದವರು ತುಂಬ ಈ ಕಾರ್ಯಕ್ರಮಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆಮೇಲೆ ನೀವು ನೋಡ್ತಿರ್ಬೋದು, ಈ ಕಾರ್ಯಕ್ರಮ ಒಂದು ರೆಕಾರ್ಡ್ ಆಗ್ತಾ ಇದೆ. ಯಾಕಂದರೆ ಒಂದು ಇತಿಹಾಸ, ಈ ಊರಲ್ಲಿ ಬಂದು ಒಂದು ಕಾರ್ಯಕ್ರಮ ಇತಿಹಾಸ ಆಗಬೇಕಂದ್ರೆ ಇನ್ನೊಂದು ವಾರ 10 ದಿನ ಬಿಟ್ಟರೆ ಎಲ್ಲ ಮರ್ತು ಹೋಗ್ಬಿಡ್ತಾರೆ. ಹಾಗಾಗಿ ದತ್ತಪ್ರಿಯ ಕ್ರಿಯೇಷನ್ ನಮ್ಮ ಡಾಕ್ಟರ್ ನಿರ್ಜಾಗಳು ಏನು ಒಂದು ದತ್ತಪ್ರಿಯ ಚಾಲನೆ ಮಾಡಿದ್ದಾರೆ, ಅದರಲ್ಲಿಯೂ ಕೂಡ ಲೈವ್ ಬರ್ತದೆ. ಆಮೇಲೆ ಬಹುಶಃ ಚಂದನ್ ಟಿವಿಯಲ್ಲಿಯೂ ಕೂಡ ಅದು ಪ್ರಸಾರ ಆಗ್ತದೆ. ವಶದ ಮಾರ್ಗವನ್ನು ಚಿಂತಿಪನು, ಸ್ವಸಮಾಧಿಯೊಳಗೆ ನಿಲ್ಲುವನು, ಸ್ವಸಂಪೂರ್ಣನಾಗುತ್ತಲಿಹನು, ಹುಸಿ ಮಾರ್ಗವನ್ನು ತೋರೆದಿಹನು, ಬಸಿವನು ಅಪರಾಧಗಳನ್ನು, ಎಸವನು ಕರ್ಮ ದಂಡವನು, ಹೊಸ ದೀಕ್ಷೆ ಪಡೆದ ನಂತಿಕನು, ಯಶದೇ ಲಕ್ಷ್ಮವನು ಸಾಧಿಪನು, ಹೊಸದಾದ ಗುಣದೊಳಗವನು, ರಸಸಿದ್ಧಿಯನು ಬೇಡದಿಹನು, ಕುಸುಮೋಕೋ ದಂಡದಲ್ಲಣನು, ಹೊಸ ಹೊಸ ಪರಿಯ ಚಿಂತಿಪನು, ಬಸಿರನು ದಂಡಿಸುತ್ತಿಹನು, ಯಶದೇ ಚಾರಿತ್ರದೊಳಿಹನು, ಎಸವನು ಪರದ್ರವ್ಯಗಳನ್ನು, ಹುಸಿದು ಪ್ರೇಮವ ತೋರೆದಿಹನು, ರಿಸಿಯ ರೂಪಿನ ಭದ್ರದೇಹಿ, ಅಸಮ ಭೂವಲಯದೊಳಿಹನು, ಯಶದ ಮಂಗಲದ ಪ್ರಭೃತನು. ಭಯವೆಂತೆಂದು ಕೇಳುವ ಆ ಯೋಗಿಯು ಜಯಿಪ ಪರಾನುರಾಗವನು, ನಯದಲ್ಲಿ ಚಿಂತಿಪ ಆಕುಲತೆಯ ಬಿಟ್ಟು ಸ್ವಯಂ ಶುದ್ಧ ರೂಪಾನುಚರಣ. ಯಶವಾದು ಶಾಶ್ವತ ಸುಖವೆಂದರಿಯುತ್ತ ಅಸಮಾನ ಶಾಂತ ಭಾವದಲ್ಲಿ ತಸಸ್ತಾವರ ಜೀವಹಿತವನು ಸಾಧಿಪ ಅಸವಳಿದೆಲ್ಲ ಪೌದ್ಗಲಿಕ. ದಲಿ ಬಂದ ಸುಖ ದುಃಖಗಳಲ್ಲಿ ಆಕುಲತೆಯ ಬಲವೆಷ್ಟಿಹುದೆಂದ ಅವನು, ಬಳಿಸಾರ್ಧ ವ್ಯಾಕುಲವೆಲ್ಲವ ಕೆಡಿಪನು, ಕಲಿಲ ಹಂತಕನಾತ್ಮ ಶುದ್ಧ. ನವಪದ ಧರ್ಮದ ಗಣಿತವ ಗುಣಿಸುತ್ತ ಅವರೊಳಗಾತ್ಮ ಗೌರವವ ಎಲ್ಲವನು ಸಾಧಿಸುತ್ತಿರ್ಪ ಕಾಲದೊಳನು ರಾಗ ದವಯವ ದಿನಿಸಿಲ್ಲದಿಕನು. ಜಯ ಜಯವೆನ್ನುತ್ತ ತನ್ನ ದೇಹದೊಳಿಗ ಸ್ವಯಂ ಶುದ್ಧ ಆತ್ಮನ ಅವನು, ಭಯದಿಂದ ಬಿಡಿಸುತ್ತ ಪರದ್ರವ್ಯದನುರಾಗ ಜಯವನ್ನೇ ಚಿಂತಿಸುತ್ತಿಹನು. ಜೈನರ ಜನಮನವ